ನಾನು ಮಗಳ ಮನೆಗೆ ಊರಿಗೆ ಹೋಗಿದ್ನಿ ರೀ. ಊರಿಗೆ ಹೋಗಿದ್ದೆ, ಇವಾಗ ಇವತ್ತು ಬೆಳಗ್ಗೆ ಬಂದ ನೋಡ್ರಿ. ಓ ಹೌದನ್ರಿ ಗಿರ್ಜಕ್ಕರ ಪ್ರೇಮಕಾರ, ನನ್ನ ಅಕ್ಕ ತಂಗಿ ಅಂತ ತಿಳ್ಕೊರಿ. ಇದ್ದಿದ್ದು ಒಂದು ಮಾತು ಕರೆ ಹೇಳ್ತೀರಾ ನನ್ನ ಮುಂದೆ? ಯಾಕ್ರಿ ಏನಾಯ್ತು? ಹಾಗಾಕೆ ಏನೈತ್ರಿ, ನನ್ನ ಮಗಳ ಮೈಯಾಗ ಯಾವ್ದ ಒಂದು ಕೆಟ್ಟ ಒಂದು ಗಾಳಿ ಸೇರೈತ್ರಿಪ್ಪ. ನನ್ನ ಮಗಳು ಇವತ್ತು ನೋಡಕ್ಕೆ ಬಂದಿದ್ರು. ನನ್ನ ಮಗಳನ್ನ ನೋಡಕ್ಕೆ ಬಂದವ್ರನ್ನ ಹೊಡೆದು ಓಡಿಸ್ಯಾಳ. ಏನು ಆತ್ಮ ಸೇರ್ಕೊಂಡು ಕೇಜ್ ಗಟ್ಲೆ ಮಾಂಸನ ತಿಂತಾಳ, ಹಸಿ ಮಾಂಸನೂ ತಿಂತಾಳ. ಎತ್ತಬೇಕತ್ತ ಮಾಡಕತ್ತಾಳ ನೋಡ್ರಿಪ್ಪ. ನಿಮ್ಮನ್ನು ಮುಚ್ಚು ಮರಿ ಇಲ್ದ ಹೇಳಕತ್ತೇನಿ. ಆಕೆ ಈ ಮನೆಗೆ ಬಂದಾಗಿಂದನೂ ಆಕೆ ಆಗಿಲ್ಲ ನೋಡ್ರಿಪ್ಪ ಆತಗ. ಯಾಕ ಏನು ಒಂದು ಗೊತ್ತಾಗೋಲ್ತ. ಮೊದ್ಲು ನಾವು ಏನ ಎತ್ತ ಅನ್ಕೊಂಡ್ವಿ, ಇವತ್ತು ನಮಗೆ ಬಗೆಹರಿತ. ಅಯ್ಯೋ ದೇವ್ರೇ, ನನಗಂತರೂ ನೆನಪಾದ್ರೆ ಮೈ ಜುಮ್ ಅಂತತ್ರಿಪ್ಪ. ಮನ್ಯಾಗ ಇರಾಕ ಹೆದ್ರಿಕ್ ಬರಾಕತ್ತೈತಿ. ಅದಕ್ಕೆ ನಿಮ್ಮಂತೆಲ್ಲ ಒಂದು ಮಾತು ಕೇಳ್ತೀನಿ. ಒಂದೆರಡು ಸಲ ನೀವು ಅಂದ್ರಿ ಮನ್ಯಾಗ ಯಾವ್ದಾರ ಪೂಜೆ ಪುನಸ್ಕಾರ ಮಾಡಿಸು ಅಂತ. ಯಾಕ ಆ ಮಾತಂದ್ರಿ ಹೇಳ್ತೀರಾ ನನಗೊಂದು ಈಟ್? ಏನು ಮಾಡೋದ ಗಿರ್ಜಿ? ರೇಣಾವ್ ಜಗಳ ತೆಗಿತಾಳ ಏನಪ್ಪ? ಹೇಳೋಣ ಬೇಡ. ಸುಮ್ಮನಿರು. ಆ ರೇಣಿ ಜಗಳ ತೆಗದ್ಲು ಜುಟ್ಟ ಹಿಡಿದು ನೆಲಕ್ಕೆ ಬಿಡೇನಕಿನ್ನ. ಸ್ವಂತ ಮನೆಯಾಗಿದ್ದವ್ರು ನಾವು ಯಾಕೆ ಹೆದರ್ಬೇಕು? ಹೌದಿಲ್ಲ? ಪಾಪ ಇಷ್ಟು ಕಣ್ಣೀರು ಹಾಕೊಂತ ಬಂದು ಕೇಳಾಕತ್ತಾರ. ಈ ಟೈಮ್ನೇ ನಾವು ಮಾತಾಡಲಿಲ್ಲ ಅಂದ್ರೆ ನಮ್ಮನ್ನು ಮನುಷ್ಯರ ಅಂತಾರನ. ಅವ್ರ ಜಗದಾಗ ನಿಂತು ನಾವು ಯೋಚನೆ ಮಾಡ್ಬೇಕಲ್ಲ. ಹೌದು ಅಕ್ಕಾರ, ನಾ ಹೇಳ್ತೇನೆ ರೀ, ನೀವು ಕೇಳ್ರಿ. ಹೌದ್ರಿ, ಏನು ಅಣ್ಣಾರು ಮನ್ಯಾಗ ಪೂಜೆ ಮಾಡ್ಸಂತಂದ್ರೆ ನಾವೇನು ರೊಕ್ಕ ತಿನ್ನಕ್ಕೆ ಮಾಡಕತ್ತೇವೆ ಅನ್ನೋ ಲೆಕ್ಕಕ್ಕೆ ಮಾತಾಡ್ಬಿಟ್ರು. ನಂಗೆ ಭಾಳ ಒಂಥರ ಬೇಜಾರಾತ್ರಿಪ್ಪ. ಅವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೇನ್ರಿಪ್ಪ. ಅದು ಏನೋ ಈಗೆಲ್ಲ ಪ್ರಪಂಚ ಹಂಗೆ ನಡೆದ್ಬಿಟ್ಟೈತಲ್ಲ, ಹಂಗಾಗಿ ಹಂಗೆ ತಿಳ್ಕೊಂಡ್ರೆ ಕಾಣ್ತೈತಿ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನನಗೆ ಮೊದ್ಲಿಂದನೂ ಅಷ್ಟು ದೇವ್ರ ಮ್ಯಾಗಾತು ಇಂಥವು ಶಕ್ತಿಗಳ ಮ್ಯಾಗಾತು ನಮ್ಗೆ ನಂಬಿಕೆ ಇಲ್ರಿ. ಅಷ್ಟು ಕಷ್ಟ ನಾನು. ಹಾಗಾಗಿ ನಾ ಹಿಂಗೆ ನಡ್ಕೊಂಡೆ. ಬೇಜಾರಬೇಡ್ರಿ. ಇರ್ಲಿ ಬಿಡ್ರಿ ಅಣ್ಣಾರ, ಏನು ಬೇಜಾರಿಲ್ಲ. ಹೊರತ ನಿಮ್ಮ ಜಗದಾಗ ನಾವಿದ್ರು ಹಂಗೆ ಮಾಡ್ತಿದ್ವಿ ಏನ? ಈಗ ಇದು ಯಾಕೆ ನಿಮ್ಮ ಮನ್ಯಾಗ ಹಿಂಗೆ ಸೇರೈತೆ ಗೊತ್ತನ್ರಿ? ಅದೇ ತಿಳಿವಲ್ತ್ರಿ. ಎಲ್ಲಿ ನನ್ನ ಮಗಳು ಏನು ಗಾಳಿ ದಾಟಿ ಬಂದಾಳು, ಏನು ಎತ್ತು ಎಲ್ಲಿಂದ ಬಂದು ಸೇರೈತಂತ ಗೊತ್ತಾಗೋಲ್ತು. ಮೊದಲು ಹಳೆ ಮನೆಗೆ ಇದ್ದಾಗ ಹಿಂಗೆ ಮಾಡ್ತಿದ್ದಿಲ್ಲ ಬಿಡ್ರಿ. ನನ್ನ ಮಗಳು ಆರಾಮಿತ್ತಪ್ಪ. ಇಲ್ಲಿಗೆ ಬಂದು ರಾತ್ರಿಯಿಂದನೂ ಚಾಲು ಆಗೈತೆ ನೋಡ್ರಿ. ಏನು ನಾವು ಬರುದಾರ್ಯಾಗ ಯಾವ ಕರ ಕಣ್ಣು ಬಿತ್ತೋ ಏನೋ. ಅಯ್ಯೋ ದೇವ್ರೇ, ಬರುದಾರ್ಯಾಗಲ್ರಿ ಯಪ್ಪ ದೇವ್ರೆ. ಆ ಮನೆ ಬಗ್ಗೆ ಮಾತಾಡಕ್ಕೂ ಹೆದರಿಕೆ ಬರ್ತೈತ್ರಿಪ್ಪ. ಹೆಸರು ಹೊಡ್ಯಾಕೂ ಹೆದರಿಕೆ ಬರ್ತೈತೆ ನಮ್ಗೆ. ಯಾಕೆ ಬೇಕು ಬಂದು ನಮ್ಮ ಮನೆಗೆ ನಮ್ಮನ್ನ ಅಟಗಾಯಿಸ್ಕೊಂಡಿತ್ತು ಅಂತೇಳಿ. ಆದರೂ ನಿಮ್ಮ ಕಷ್ಟ ನೋಡ್ಲಾರ್ದ ಹೇಳ್ತೇನೆ ನೋಡ್ರಿ. ಅದು ಎಲ್ಲಿಂದ ಬಂದು ತೊಡ್ಕೊಂಡಿದ್ದಲ್ಲ ಆ ಮನ್ಯಾಗ ಐತ್ರಿ. ನಿಮಗೆ ಗೊತ್ತಿಲ್ಲ, ಆ ಮನ್ಯಾಗ ಒಂದು ಹೆಣ್ಣು ಹುಡುಗಿರಿ ಅಲ್ಲೇ ಮುಂದೆ ಬಾವಿ ಐತಲ್ರಿ, ಅಲ್ಲೇ ಬಿದ್ದು ಇದು ಅಂತೆ ಹೇಳ್ರಿ ಈಕಿ ಗೊತ್ತನ? ಆ ಬಾವ್ಯಾಗ್ರಿ, ಆ ಮನ್ಯಾಗ ಐತೆ. ಹ್ಞೂನ್ರಿಪ್ಪ. ಆಕೆ ಹೆಸರು ಇದು ಅದೆಂತದ ರುಕ್ಮಿಣಿ ಅಂತೇಳಿ. ಹಾಂ, ನನ್ನ ಮಗಳು ಪ್ರತಿಮಾನ ಫ್ರೆಂಡ್ ರೀ ಈಕಿ. ಹ್ಞೂ ರೀ, ಬಾಡಿಗೆ ಬಂದಿದ್ಲು ರೀ. ಬಂದಿಂದ ಇಲ್ಲೇ ಫ್ರೆಂಡ್ ಆಗಿದ್ಲು. ಒಂದಿನ ಏನಾಯ್ತು ಏನೋ ಒಟ್ಟು ಗೊತ್ತಿಲ್ಲ. ಅದು ಯಾವುದೋ ಹುಡುಗನ್ನ ಮದುವೆ ಮಾಡ್ಕೋತೀನಿ ಅಂತೇಳಿ ಸುದ್ದಿ ಆತ್ರಿ. ಮದುವೆ ಮಾಡ್ಕೋತೀನಿ ಅಂತಂದು ಆಮೇಲೆ ಅದು ಏನೇನು ಮಾತುಕತೆ ಆತ ಮನ್ಯಾಗ ಗೊತ್ತಿಲ್ಲ. ಅದು ಒಟ್ಟು ನಮ್ಗೆ ಅಷ್ಟು, ಯಾಕಂದ್ರೆ ಅವ್ರು ಎಲ್ಲಿ ಹೇಳ್ತಾರೆ ರೀ. ಹಾಂ ಹೌದು ಜಗಳ ಆಯ್ತು ಬ್ಯಾಡ ಅಂದ್ವಿ, ಹಿಂಗೆ ಮಾಡ್ಕೊಂಡ್ಲು ಅಂತ ಹೇಳ್ತಾರೆ. ಒಳಗೆ ಏನೇನು ನಡೆದಾವ ಗೊತ್ತಿಲ್ಲರಿಪ್ಪ. ಹೊಟ್ಟಿಲಾಗಿದ್ಲು ಅಂತಲೂ ಸುದ್ದಿ ಐತಿ. ಹೊಟ್ಟಿಲಾಗಿದ್ಲಂತೆ. ಲಗ್ನಕ್ಕಿಂತ ಮುಂಚೆ ಹೊಟ್ಟಿಲಾಗಿದ್ಲಂತೆ. ಮದುವೆ ಮಾಡ್ಕೋತೀನಿ ಅಂದಾಳ, ಬೇಡ ಅಂತ ಇವ್ರು ಅಂದಾರ. ನಾ ಬಿಡುದಿಲ್ಲ, ನಾ ಮಾಡ್ಕೊಂಡ್ರೆ ಅವನ್ನೇ ಅಂತ ಈಕೆ. ಏನಾಗ್ಬಿಟ್ಟೈತ್ರಿ, ಹುಡುಗನ ಮನೆ ಕಡೆದ್ರು ಹೆಚ್ಚಂದ್ರೆ ಹೆಚ್ಚು ಹೊಟ್ಟಿಲಾಗ್ಬಿಟ್ಟಾಳಲ್ಲ. ಮತ್ತಕ್ಕೆ ಈಗ ಹೆಂಗಿದ್ರು ನಮ್ಮ ಮಗ್ಗ ಕಟ್ತಾರಂತ ಗೊತ್ತು. ಮುಕ್ಕುಳ್ಯಾರ ವರದಕ್ಷಿಣೆ ಕೇಳ್ಬಿಟ್ಟಾರ. ವರದಕ್ಷಿಣೆನೂ ಕೇಳಾರ. ಅದು ಅಲ್ಲದೆ ಅವಂಗೇನೋ ಮೊದಲು ಅದು ಯಾತದ ಕನ್ಯೆ ಬಿಡುಗಡೆ ಆಗಿತ್ತಂತ್ರಿ. ಅವಂಗೂ ಎರಡನೇದಂತಿದ್ದು. ಅವ ಯಾರು ಬಂದು ಬಾಯ್ಬಿಟ್ಟಿಲ್ಲಂತೆ. ಒಟ್ಟು ಏನೇನೇನೇನೋ ಏನಪ್ಪ ಅವು ಬಾಯಾಗ ಬರೋದಿಲ್ಲ. ಒಟ್ಟು ಇಷ್ಟೆಲ್ಲ ಆಗೈತಂತೆ. ಕಡೆಗೆ ಹೊಟ್ಟಿಲದಾಳ. ಮನೆಯವ್ರೆಲ್ಲರೂ ಜಗಳ ತೆಗ್ದಾರ. ಅಣ್ಣನ ಹೆಂಡ್ತಿ ಒಬ್ಬಾಕಿದ್ಲು ರೀ. ಅಂದ್ರೆ ಮದುವೆ ಆಗಿತ್ತು ರೀ. ಅಣ್ಣನ ಹೆಂಡ್ತಿ ಹಿನಾಯವಾಗಿ ಬೇದಾಡಿ ಜಗಳ ಮಾಡಿ ಅಣ್ಣನ ಹೆಂಡ್ತಿ ಮನೆಯವರು ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ಯಾರ. ಈಕಿಗೆ ಬಾಯಿಗೆ ಬಂದಂಗೆ ಮಾತಾಡ್ಯಾರಲ್ಲ. ಅಯ್ಯೋ ನೀ ಮದುವೆಗಿಂತ ಮುಂಚೆ ಹೊಟ್ಟಿಲಾಗಿ ನಿನ್ನ ಮಾನ ಮರ್ಯಾದೆ ಐತೆ ನಿನಗೆ, ನೀನು ಅಷ್ಟು ಮರ್ಯಾದೆ ಎಲ್ಲ ತಡ್ಕೊಳಕ್ಕಾಗಿಲ್ಲ. ಅದ್ರಾಗೂ ಹುಡುಗನ ಮನೆಯವರು ನಾವು ಇಷ್ಟು ಕೊಟ್ಟರೆ ಮಾಡ್ಕೋತೀವಿ, ಇಲ್ಲಾಂದ್ರೆ ಮಾಡ್ಕೊಳ್ಳಲ್ಲ ಅಂದ್ಬಿಟ್ರಂತ. ಆ ಹುಡುಗನು ಅನ್ಯಾಯ ಮಾಡಿಬಿಟ್ಲಂತೆ. ಕಡೆಗೆ ನಾ ಕೊಟ್ಟರೆ ಮಾಡ್ಕೋತೀನಿ, ಇಲ್ಲ ಮಾಡ್ಕೊಳ್ಳಲ್ಲ ಅಂತ ದೊಡ್ಡ ಜಗಳ ಆಗ್ಬಿಡ್ತಂತ್ರಿ. ಇದು ದೊಡ್ಡ ಜಗಳ. ಹುಡುಗ ಅಲ್ಲಿ ಅಂದ್ಬಿಟ್ಟನಲ್ಲ, ಗಡಗಡ ಇದು ಹೋಗಿ ಹುಚ್ಚು ಮಾಡಿ ಬಾಯ ಬಿದ್ದು ಸತ್ಬಿಟ್ಟೈತೆ. ಸತ್ತಿಂದ ಮರದಿನಕ್ಕೆ ಗೊತ್ತಾಗಿ ಪೊಲೀಸರು ಬಂದು ತೆಗೆದು ಮಾಡಿ ಎಲ್ಲ ಮಾತಾಡಿ ದೊಡ್ಡದಾಗಿ ಪೇಪರ್ನಾಗ ಬಂದಿತ್ತು. ನೀವು ನೋಡಿಲ್ಲ ಏನಪ್ಪ. ಒಟ್ಟು ದೊಡ್ಡ ರಾಡಿನ ಆತು ಬಿಡ್ರಿ. ಆಗಿಂದ ಕಡೆಗೆ ಯಾರು ಅದು ಇನ್ನೇನೋ ನನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಬರೆದಿಟ್ಬಿಟ್ಟಾಳಕ್ಕೆ. ಹಂಗಾಗಿ ಯಾರು ಸಿಕ್ಕೊಂಡಿಲ್ಲ. ಇಲ್ಲ ಹುಡುಗನ ಮನೆಯವ್ರು ಅಂತೇಳಿ ಏನೋ ಹುಡುಗನ ಹೆಸರೇನೋ ಬರೆದಿಟ್ಟಿದ್ಲಪ್ಪ ಆಕಿ. ಒಟ್ಟು ಹೌದು ಆ ಹುಡುಗನ ಮನೆಯವ್ರು ಸ್ವಲ್ಪ ರೊಕ್ಕಿದ್ದಾರಲ್ಲ, ಹೆಂಗೆ ಮಾಡಿ ತಪ್ಪಿಸ್ಕೊಂಡಾರ. ಈಕೆ ಏನು ಮಾಡ್ಬಿಟ್ಟಾಳ, ಕಡೆಗೆ ಸ್ವಲ್ಪ ದಿನಕ್ಕೆ ಆಕ್ಸಿಡೆಂಟ್ ಆಗಿ ಸತ್ನಪ್ಪ ಅವ. ಕೆಲವ್ರು ಅಂತಾರ ಈಕಿನೇ ಏನೋ ಆತ್ಮಾಗಿ ಹೋಗಿ ಆಕ್ಸಿಡೆಂಟ್ ಆಗುವಂಗೆ ಮಾಡಿ ಒಟ್ಟು ಆ ಹುಡುಗನ ಕೊಂದಾಳ, ಈಕಿನೇ ಜೀವ ತಗೊಂಡಾಳ ಅಂತ ಅಂತಾರಪ್ಪ. ಅದಾದ್ಮೇಲೆ ಇವರು ಮನೆ ಖಾಲಿ ಮಾಡಿದ್ರು. ಖಾಲಿ ಮಾಡಿ ಸ್ವಲ್ಪ ದಿನಕ್ಕೆ ಒಂಥರ ಹೆಂಗಂದ್ರೆ ಗೆಜ್ಜೆ ಶಬ್ದ, ಗೆಜ್ಜೆ ಅನ್ನೋಕೇನೋ ಒಂಥರ ಅಂತ ಅಳುದು, ಒಂಥರ ಚೀರುದು. ಆಮೇಲೆ ಯಾರು ಬಂದರೂ 20 ದಿನದ ಮೇಲೆ ಇರಲ್ಲ.
ಹೆಂಗೆಂಗೋ ಒದ್ದಾಡ್ಕೊಂತ ಒಂದು ಇಟ್ಟಿದ್ದ ಸಾಮಾನು ಇಟ್ಟಲ್ಲಿರಲ್ಲ. ಹಿಂಗೆಲ್ಲ ಆಗಿ 20 ದಿನಕ್ಕೆ ಖಾಲಿ ಮಾಡ್ಕೊಂಡು ಹೋದ್ರು. ಈಕೆದಾಳಲ್ರಿ ಮನಿ ಓನರ್ ಈಕೆ ರೇಣಿ, ಭಾರಿ ಹಂಡು ಬೆರ್ಕೆದಾಳ್ರಿ ಈಕೆ. ಊರು ಬಿಡಾಡಿ ಬರೀ ಬಾಡಿಗೆ ಆಸೆಕ್ಕೆ ಸಿಕ್ಕರ್ಗೆ ಬಾಡಿಗೆ ಕೊಡ್ತಾಳೆ. 1,000 ಕಮ್ಮಿ ಆದ್ರೂ ಅಡ್ಡಿಲ್ಲ ಅಂತ ಬಾಡಿಗೆ ಕೊಡ್ತಾಳೆ. ಅವ್ರ ಮನೆ ಆಗಿರೋದೇ ಇಲ್ಲ, ತಿಂಗ್ಳುಗಟ್ಲೆ ಇದ್ರಲ್ಲ ಬಾಡಿಗೆ ಕೊಡೋದು. ಅಯ್ಯೋ ದೇವ್ರೆ, ಈ ವಿಷಯ ನಮಗೆ ಯಾಕ್ರಿ ನೀವು ಮೊದಲೇ ಹೇಳಲಿಲ್ಲ? ಬಂದ ದಿನಾನೇ ನಿಮ್ಮ ಹತ್ರ ಮಾತಾಡಿದ್ವಲ್ಲ ನಾವು. ಒಂದು ಮಾತು ನೀವು ಅವಾಗ ಹೇಳಿದ್ರಿ ಅಂದ್ರೆ ನಾವಿವತ್ತು ಈ ಮನೆಯಾಗೆ ಇರ್ತಿದ್ದಿಲ್ಲ. ನನ್ನ ಮಗಳಿಗಿಂತ ಪರಿಸ್ಥಿತಿನೂ ಬರ್ತಿದ್ದಿಲ್ಲ. ನೀವು ಹೇಳ್ಬೇಕಿತ್ತು ಬಿಡ್ರಿ ಅಕ್ಕಾರ, ನಮಗಂತೂ ಗೊತ್ತಿಲ್ಲ. ಅಲ್ರಿ ಅಕ್ಕಾರ, ನಾವು ಹೇಳಬೇಕು ಅಂತ ಅಂದ್ವಿ, ಅದು ಏನು ಮಾಡ್ತೀರಿ ಹೇಳ್ರಿ? ಹೇಳಬೇಕು ಅಂತಂದ್ರೆ ಆ ರೇಣವ್ವ ಹುಯಿ ಅಂತ ಜಗಳ ಮಾಡ್ತಾಳ್ರಿ. ಹಿಂದಕ್ಕೊಮ್ಮೆ ಬಾಡಿಗೆ ಒಬ್ರು ಇದ್ರಿ ಜರ್ಜಕ್ಕ ಅಂತೇಳಿ, ಅವ್ರಿಗೆ ಏನು ಮಾಡಿದ್ವಿ ರೀ, ಹಿಂಗೆ ಐತಿ ನೀವು ಮನೆ ಖಾಲಿ ಮಾಡ್ರಿ ಮೊದಲು ಅಂತ ಹೇಳತ್ಲೆ ಆಕೆ ಖಾಲಿ ಮಾಡ್ಯಾಳ. ಮಾಡೋ ಹೊತ್ನಾಗ ಸುಮ್ಮನೆ ಹೋಗ್ಬಿಡ್ಬೇಕಾ? ಅದಿಲ್ರಿ, ಅವ್ರ ಮುಂದೆ ಹೋಗಿ ಎಲ್ಲ ಹೇಳಾಳ. ಹಿಂಗೆ ಹೇಳಿದ್ರು ಹಿಂಗೆ ಐತಂತೆ, ನೀವು ನನಗೆ ಯಾಕೆ ಹೇಳಿಲ್ಲ, ನಂಗೆ ಭಾಳ ಸಿಟ್ಟು ಬಂದ್ಬಿಟ್ಟೈತಿ, ಇದು ನನಗೆ ಇಷ್ಟ ಆಗಲಿಲ್ಲ ಅಂತೇಳಿ ಎಲ್ಲ ನಮ್ಮ ಹೆಸರು ಹೇಳಿ ಹೋಗ್ಬಿಟ್ಲು. ಅಯ್ಯೋ, ಅವ್ರು ಹೋದ್ಮೇಲೆ ಈಕಿದು ಕೇಳಂಗಿಲ್ಲ. ನಿಂತು ಕರಿಕಲ್ಲು ಓಡಿಸಿದ್ನೆ, ಬಾಡಿಗೆ ಮನೆ ಅದನ್ನ ಸ್ವಂತ ಮನೆಯಾಗಿರೋರು ನಮ್ಮ ಗಂಡುಗಳು ಕಿರಿಕಿರಿ ಮಾಡಿದ್ನೆ, ಹುಯಿ ಅಂತ ಬಂದು ಜಗಳ ಮಾಡಿದ್ನೆ. ಆಮೇಲೆ ಭವಂತರ ಹೆಂಗಂದ್ರೆ ನಮ್ಮನ್ನು ನೆಮ್ಮದಿಯಾಗಿ ಇರಾಕ ಬಿಡ್ಲಿಲ್ಲ ರೀ ಆಕೆ ಅದಂದ್ಲ, ಇನ್ನೊಂದ್ಸಲ ಏನಾರು ನಮ್ಮ ಮನೆ ಬಾಡಿಗೆ ಬಂದವ್ರ ವಿಚಾರಕ್ಕೆ ಏನಾರು ನೀವು ಬಂದರೆ ಕಂಪ್ಲೇಂಟ್ ಕೊಡೋದಲ್ಲ, ನಿಮ್ಗೆ ಏನಾರು ಮಾಡಿಸಿ ಕೈ ಬಿಡ್ತೇನೆ ಅಂದ್ಲು. ಹಿಂಗೆ ಅಂದಮೇಲೆ ಹೆದರಿಕೆ ಬರ್ತತೆ ಬರೋದಿಲ್ಲ ರೀ. ನಿಮಗೂ ಹೇಳ್ಬೇಕಂದ್ವಿ, ಎಲ್ಲಿ ನೀವು ನಮ್ಮ ಹೆಸರು ಬಾಯಿ ಬಿಡ್ತೀರಿ ಅಂತೇಳಿ. ಇವು ನಿಮ್ಮ ಕಾಲು ಬಿದ್ದು ಕೇಳ್ಕೊತೀನಿ ರೀ, ನಮ್ಮ ಹೆಸರು ಮಾತ್ರ ಬಾಯಿ ಬಿಡಬೇಡ್ರಿ. ನೋಡ್ರಿ, ನೀವು ಹೆದರ್ಕೋಬೇಡ್ರಿ. ಹಿಂಗಾದ್ರೆ ಎಷ್ಟು ಮನೆ ಅಂತೇಳಿ ಎಷ್ಟು ಮಂದಿ ಜೀವ ತಗೋಬೇಕಂತಾರೆ ಇವರು. ಇಲ್ಲ, ಇವ್ರನ್ನ ಮಾತ್ರ ನಾ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಹೆಸರೇನು ನಾ ಹೊರಗೆ ತೆಗೆದು ಇದು ಮಾಡಲ್ಲ, ನೀವು ಬೇಜಾರು ಮಾಡ್ಕೋಬೇಡ್ರಿ. ಆಕಿನ ಮಾತ್ರ ನಾ ಸುಮ್ಮ ಬಿಡೋದಲ್ಲ. ಅದೇನಾರ ಆಗೋಲ್ತಕ್ಕ, ಮೊದ್ಲು ಬಿಡೋದ್ ಬಿಟ್ಟು ಬೆಳಗ್ಗೆ ದೌಡ್ ನಸಿಕ್ನಾಗ ನಾವು ಈ ಮನಿ ಮೊದ್ಲು ಖಾಲಿ ಮಾಡೋಣ. ಹೋಗಿ ಯಾವ್ದಾರ ಮರದ ಕೆಳಗೆ ಇದ್ರು ಅಡ್ಡಿ ಇಲ್ಲ, ಮೊದ್ಲು ಈ ಮನಿ ಖಾಲಿ ಮಾಡೋಣ. ಹೌದ್ರಿ. ಅಯ್ಯೋ ಅಣ್ಣಾರ, ನಾ ಮತ್ತೂ ಹೇಳ್ತೀನಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಸಂಬಂಧಿಕರದಾಗ ಒಬ್ಬರು ಸ್ವಾಮಿಗಳದಾರ ರೀ, ಭಾರಿ ಒಳ್ಳೆ ಸ್ವಾಮಿಗಳು. ಅಂದ್ರೆ ಅವ್ರು ಹೆಂಗಂದ್ರೆ ಅವ್ರಿಗೆ ಪ್ರತಿಯೊಂದು ಹಿಂದೆ ಮುಂದೆ ಆಗಿದ್ದು ಹೋಗಿದ್ದು ಇಂಥ ಕೆಟ್ಟ ಶಕ್ತಿ ಬಗ್ಗೆ ಎಲ್ಲ ಗೊತ್ತ್ರಿ ಅವರಿಗೆ. ಅವ್ರನ್ನ ಕರೆಸ್ತೇನೆ ಬೆಳಗ್ಗೆ ನಸಕ್ನಾಗ, ನಿಮ್ಮ ಮನೆಗೆ ಬರಲಿ. ಬಂದ ಮೇಲೆ ನಿಮ್ಮನ್ನು ಒಂದು ಸಲ ನೋಡಲಿ, ನಿಮ್ಮ ಮನೆ ನೋಡಲಿ, ನಿಮ್ಮ ಮಗಳು ನೋಡಲಿ, ಯಾವ್ದಾರ ಒಂದು ದಾರ ತಾಯ್ತಾ ಏನಾರ ಕಟ್ಟಿ ಏನು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗ್ಬಿಡುವಂತ್ರಿ. ಏನಂತೀರಿ? ₹1 ಅಲ್ಲ, ಬೇಕಾದ್ರೆ ನೀವು ಅದು ನಮ್ಮ ಅವ್ರದ್ದು ದಕ್ಷಿಣೆನೂ ನೀವು ಕೊಡಲಿಲ್ಲ ಅಂದ್ರೂ ಅಡ್ಡಿ ಇಲ್ಲ, ಬೇಕಾದ್ರೆ ನಾನೇ ಕೊಡ್ತೀನಪ್ಪ. ಇಲ್ರಿ ಪರಕರ ಬೇಜಾರು ಮಾಡ್ಕೋಬೇಡ್ರಿ, ನಾನು ಹಂಗೆ ಅಂದೆ ಅವತ್ತು ಅಂತೇಳಿ ದಕ್ಷಿಣೆ ನಾನೇ ಕೊಡ್ತೀನಿ, ನೀವೇನು ಕೊಡೋದು ಬೇಡ. ಕರ್ಸ್ರಿ ಒಂದು ಸ್ವಲ್ಪ ಈ ಫೋನ್ ಹಚ್ಚಿ ಹೇಳ್ಬಿಡ್ರಿ, ಬೆಳಗ್ಗೆ ನಸ್ಕಾಗ ಬರಕ್ಕೆ ಹೇಳ್ಬಿಡ್ರಿ. ಏನ್ರಿ ಆ ಮನೆ ಕೊಡ್ಸಿದ್ನಲ್ಲ ಯಾವ ಕಮಲಾಕರ ಎಮ್ಮಿ ಕರನ ಅವಂಗ ಹಲ್ಕಟ್ ಬಾಡ್ಯಾಕ ಕೇಳ್ರಿ ಅವಂಗ. ಅಲ್ಲ ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ಹಿಂಗೆಲ್ಲ ಇದ್ದ ಮೇಲೆ ನಮ್ಗೆ ಯಾಕೆ ಬಾಡಿಗೆ ಕೊಡ್ಸಿದ ಅಂತೇಳಿ ಚಪ್ಪಲ್ಲೇ ಹೊಡಿರ ಅವ್ನ ನಾಳೆ ಹೋಗಿ. ಫೋನ್ ಹಚ್ಚಿ ಬಾಯಿಗೆ ಬಂದಂಗೆ ಮಾತಾಡಿದೆ. ಅವನ ಅಂದ, ನನಗಂತೂ ಗೊತ್ತಿಲ್ಲ ಮರೆಯ, ನಾನು ಹಿಂಗೆ ವಿಚಾರಿಸಿದ್ದು. ಐತಿ ಬಾಡಿಗೆ ಅಂದಿದ್ದಕ್ಕೆ ನಾನು ಕೊಡ್ಸೇನಿ, ನನಗೆ ನಿಜವಾಗ್ಲೂ ಅಲ್ಲಿ ಇಂಥದ್ದು ಐತಿ ಅಂತ ಗೊತ್ತಿಲ್ಲ ಅಂತ ಅಂದ ಅವನು. ಈ ಮನೆ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅವನಿಗೆ. ಒಂದು ಮಾತ್ರ ಪಾಠ ಕಲ್ತ್ವಿ, ಇನ್ನೊಮ್ಮೆ ಕಣ್ಣು ಮುಚ್ಚಿ ಸುಮ್ಮನೆ ಯಾವ್ದಾವ್ದೋ ಮನೆ ಒಳಗೆ ಹೋಗಿ ಹೊಕ್ಕೋಬಾರ್ದು. ಹೋಮ ಹವನ ಪೂಜೆ ಪುನಸ್ಕಾರ ಆಗ್ತಿರ್ಬೇಕು, ಇದ್ದು ಹೋದವ್ರ ಮಂತ್ಯಾನಾದ್ರೂ ಚಲೋ ಅಂತೇಳಿ ಗೊತ್ತಾತು. ಆಕಿ ಹರಿದಾಗ ಭಾಳ ಆಸೆ ಇಟ್ಕೊಂಡು ಸತ್ತಿರ್ಬೇಕಾ, ಅದಕ್ಕೆ ಆತ್ಮಾಗಿ ಅಲ್ಲೇ ಉಳ್ಕೊಂಡಾಳ ಏನೋ, ಯಾರಿಗೆ ಗೊತ್ತು. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು ಇದರಿಂದ? ನನ್ನ ಮಗಳಿಗೆ ಅದು ಹೆಂಗೆ ಮುಕ್ತಿ ಕೊಡಿಸ್ಬೇಕ ನನಗಂತೂ ಗೊತ್ತಾಗೋಲ್ತು. ಅಯ್ಯೋ ನಡ್ರಿ ಪಾಪ, ಏನಾತ ಏನ? ಬಿಡು ಏನಾತ? ಅಪ್ಪ ಹಿಡ್ಕೊರಪ್ಪ, ಬಾವಿ ಬೀಳತ್ತಾರ ಬಾವಿಗೆ. ಏನೋ ಬಾವಿಗೆ ಬೀಳಕ್ ಹೊಂಟಿದ್ಲ? ಬಿಡು, ನಾ ಬಾವಿಯಾಗ ಬೀಳ್ಬೇಕು. ಬಿಡು. ಏ ಅವ್ವ ತಾಯಿ, ನೀ ಎಲ್ಲಿಂದ ಬಂದ್ ಜೋಡದೆ ಅವ್ವ? ಈಗ ಗೊತ್ತಾತ್ ನಿಂದ ಏನಂತೇಳಿ. ಏನ ನಮ್ಗೇನ್ ಗೊತ್ತಾಯವ್ವ ತಾಯಿ, ನೀ ಇಲ್ಲದಿ ಅಂತೇಳಿ ನಾವು ಬರಂಗ್ ಬಂದೇವಿ. ನನ್ನ ಮಗಳು ಬಿಟ್ಟು ಬಿಡು, ನಾನ್ ಮನಿ ಖಾಲಿ ಮಾಡ್ಕೊಂಡು ಹೋಕ್ಕೇವಿ. ನಾವಿಲ್ಲಿ ಇರೋದಿಲ್ಲ, ನಮ್ಮನ್ ಬಿಟ್ಟು ಬಿಡು, ನಾವು ಮನಿ ಖಾಲಿ ಮಾಡ್ಕೊಂಡು ಹೋಕ್ಕೇವಿ. ಬೆಳಗ್ಗೆ ಹೇಳೋದ್ರಾಗ ನಮ್ಮನ್ ಬಿಟ್ಟು ಬಿಡವ. ಸರಿ ನೀನು ಮನಿ ಖಾಲಿ ಮಾಡ್ಕೊಂಡು ಹೋದ್ರು ನಾನ್ ಬಿಡಲ್ಲ, ನಾನೀಕಿ ಬೇಕು. ಆಕಿನ್ ತಗೊಂಡು ಏನ್ ಮಾಡ್ತೀಯವ? ನನ್ನ ಮಗಳಾಕಿ ಬಾಳೆ ಬದುಕ್ಬೇಕಾದಕ್ಕೆ ನೀ ಅಂತ ನಡಂತ್ರ ಜೀವ ತಕೊಂಡು ಹೋದಲ್ಲ, ಈಗ ಎಲ್ಲಾರನು ಹಂಗ ಮಾಡ್ಬೇಕಂತ ಮಾಡಿ ಏನ? ಹೌದು ನಾ ಹಂಗ ಮಾಡಕ್ಕೆ ನೋಡ. ಬಾವಿಗೆ ಬಿದ್ರ ನೀ ಏನ್ ಸತ್ ಸುಡ್ಗಾಟ್ ಸೇರಿ ಆತ್ಮಾಯಿಗೆ ಬಂದಿ ನನ್ನ ಮಗಳ ಜೀವ ಅಲ್ಲಿ ಹೋಗೋದು. ನೋಡ್ತೀರ, ನಿನ್ನ ಮಗಳು ಅಷ್ಟೇ ಅಲ್ಲ, ನಿನ್ನ ಮಗ, ನಿನ್ನ ಮಗಳು, ನಿನ್ನ ಗಂಡ ಎಲ್ಲಾರನ್ನು ಮುಗಿಸ್ತೀನಿ. ಅಯ್ಯೋ ದೇವ್ರೆ, ಇಲ್ಲಡ, ನೀ ಏನು ಬೇಕಾದ್ ಮಾಡ, ನನ್ನ ಸಂಸಾರಕ್ಕೆ ಏನು ಮಾಡಕ್ ಸಾಧ್ಯ ಇಲ್ಲ. ನಿನಗೇನ್ ಮಾಡ್ಬೇಕಂತ ನನಗೆ ಗೊತ್ತೈತಿ, ನೀನ್ ಹೆಂಗ್ ಬಿಡಿಸ್ಬೇಕಂತ ನನಗೆ ಗೊತ್ತೈತಿ. ನೀ ಆತ್ಮಾಗಲ್ಲ ಯಾಕತ್ತಿರಕಿ ಏನ ನನ್ನ ಮಗಳ ಮೈಯಾಗ ಸೇರ್ಕೊಂಡೇನ? ನೋಡೋಣ ದೇವ್ನ ಅಂತೇಳಿ. ನಾನ ರಾಘವೇಂದ್ರನ್ ಭಕ್ತಿದನಿ ಏನ, ನಮ್ಮಪ್ಪ ರಾಘವೇಂದ್ರ ನಾನು ಯಾವತ್ತೂ ಕೈ ಬಿಡೋದಿಲ್ಲ, ನೋಡ್ತಿರ್ಬೇಕಾರ ನೀನು. ಐ ಪ್ರೇಮ ಆಂಟಿ ಬಂದ್ಲು. ಅಲ್ಲ, ನಿನ್ ಮಗಳು ಒಂದ್ಸಲನೂ ಬಂದ್ ನನ್ ನೋಡ್ಲಿಲ್ಲಲ್ಲ. ನಾನು ನಿನ್ ಮಗಳು ಎಷ್ಟು ಫ್ರೆಂಡ್. ಪ್ರೇಮ ಆಂಟಿ
ನಾನೊಂದ್ಸಲ ನಿಮ್ಮ ಮನೆಗೆ ಬರ್ಲಾ, ನಿಮ್ಮ ಮಗಳನ್ನ ನೋಡ್ಲಾ, ಆಕಿನ ಬೆಟ್ಟ ಆಗ್ಬೇಕು ಅಂತ ಆಸೆ. ನಾಳೆ ಕರೆಸ್ತೀರಾ ಬೆಟ್ಟಕ್ಕೇನಿ? ಅಯ್ಯವ್ವ ತಾಯಿ, ಇವ್ ನಾ ಬಂದಿದ್ದ ತಪ್ಪಾತ ನೋಡವ. ನನ್ನ ಮಗಳ ಸುದ್ದಿಗೆ, ನನ್ನ ಸುದ್ದಿಗೆ ಬರ್ಲೇಬೇಡ ನೀನ. ಅಯ್ಯೋ ದೇವ್ರೆ. ನಡಿಯಲ್ಲ, ನಾವು ಹೋಗೋಣ ನಡಿ. ಏನದೇನ ಬಾಯಿ ಕೇಳಾಕತ್ತೈತಿ? ಹಾ ಬಂದೆ ಬಾ. ಯಾಕ್ರಿ ಶಾಂತಕರ ರೊಕ್ಕದ ಆಸೆಕ ಇಂಥ ಮನಿ ಕೊಟ್ಟಿ ಏನೇನೆ ನನಗೆ? ಬಾ ನಮಗೆ ಇಂಥ ಮನಿ ಕೊಟ್ಟಿ ಏನೇನೆ? ನಿನ್ನ ಸರ್ವನಾಶ ಆಗೋಕ್ಕಿ, ಹಾಳಾಗೋಕ್ಕಿ ನೀನು ನೋಡ್ತಿರ್ಬೇಕಾರೆ ನೀನು. ಅಯ್ಯೋ ಏನಾಗಿದ್ದಿ ಮನಿಗೆ? ನೋಡು ನನ್ನ ಮಗಳ ಪರಿಸ್ಥಿತಿ ನೋಡಲ್ಲಿ. ಹಾಳಾದ ಮನಿ, ಶಾಂತಿ ಮಾಡ್ಸೋದು ಗೊತ್ತಿಲ್ಲ, ಹೋಮ ಮಾಡ್ಸೋದು ಗೊತ್ತಿಲ್ಲ, ಏನು ಮಾಡಿಸ್ಲಾರ್ದ ಬಗೆಹರಿಸ್ಲಾರ್ದ ಮಂದಿ ಜೀವ ತೆಗಿಬೇಕಂತ ಮಾಡಿಯಾ ಏನ? ನೋಡ್ತೀರ ನಿನ್ನ ಮನಿನ ನಿನ್ನ ಇಲ್ಲಿಂದ ಓಡಿಸ್ಲಿಲ್ಲ ಅಂದ್ರೆ ಕೇಳ್ತಿರ್ಬೇಕಾರೆ ನಿನ್ನ ಹಾಳಾಗಿ ಹೊಕ್ಕಿ ನೀನು ನನ್ನ ಶಾಪ ತಟ್ಟಿ. ಅಯ್ಯೋ ದೇವ್ರೆ, ನಾನಿ ಮನೆ ಬಿಟ್ಟು ಆಗಲ್ಲ, ನಾನಿಲ್ಲೇ ಇರ್ತೀನಿ. ಅಯ್ಯೋ ದೇವ್ರೆ, ಇದೇನು ಕರ್ಮನಪ್ಪ. ಅವ ಇದೇನವ? ನನಗೇನು ಗೊತ್ತಿತ್ತ ಶಾಂತಕ್ಕ? ನಿಂದ್ರ ಬಡಿಲ್ಲ, ಚಪ್ಪಲಿ ಹೊಡ್ತೀನಿ ಮತ್ತೆ ಹಂಗಲ್ಲ ಏನ? ಬಿಡುದ್ ಬಿಟ್ಟು ಬೆಳಗ್ಗೆ ಸ್ವಾಮಿಗಳಿಗೆ ಬರಕ್ಕೆ ಹೇಳೇನಲ್ಲ, ಬರ್ತಾರ ತಡಿ. ಬಂದ ತಕ್ಷಣ ಖಾಲಿ ಮಾಡುವಂತ್ರಿ. ನನ್ನ ಮಗಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸಂಕಟಾಗತ್ತೈತೆ. ಇದೇನಯ್ಯವ ಅತ್ತಾಗ ಎಲ್ಲಿಂದ ಬಂದು ಜೋಡಾತಿದೆ. ಹೆದರ್ಬೇಡ್ರಿ ಶಾಂತಕರ, ಏನಾಗಲ್ಲ, ದೇವ್ರ ಐತಿ, ದೇವ್ರದನ, ಏನಾಗಲ್ಲ ತಡ್ರಿ.